ಈಗ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇದು ನಮ್ಗೆ ಶಿವನ ಸಮುದ್ರದಲ್ಲಿರುತ್ತೆ. ಇದು ನಮ್ಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಹತ್ರ ಬರುತ್ತೆ ನಮ್ಗೆ ಶಿವನ ಸಮುದ್ರ. ನೀವು ಶ್ರೀರಂಗಂಗೆ ಬಂದಾಗ ಇಲ್ಲಿ ಮೇಲ್ ಬಂದು 21 ಗೋಪುರ ಕಾಣುತ್ತೆ ಇಲ್ಲಿ ನಮ್ಗೆ. ಇಲ್ಲಿ ನಮ್ಗೆ ಭಗವದ್ ರಾಮಾನುಜಾಚಾರ್ಯರ ದೇಹವನ್ನು ನೋಡ್ಬೋದಾಗಿರತ್ತೆ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ವಿವಿಧ ಬಗೆಯ ಯಾತ್ರೆಗಳಿದೆ. ಕಾಶಿ ರಾಮೇಶ್ವರ ಯಾತ್ರೆ, ಚಾರ್ಧಾಮ್ ಯಾತ್ರೆ, 12 ಜ್ಯೋತಿರ್ಲಿಂಗಗಳ ಯಾತ್ರೆ, ಅಷ್ಟಾದಶ ಶಕ್ತಿಪೀಠಗಳ ಯಾತ್ರೆ, ಹೀಗೆ ಸಾಕಷ್ಟು ರೀತಿಯ ಯಾತ್ರೆಗಳಿದೆ. ಅದರಲ್ಲಿ ನಮಗೆ ಇನ್ನೂ ಕೆಲವು ಯಾತ್ರೆಗಳು ಬರುತ್ತೆ. ಅದು ಕೇವಲ ಒಂದೇ ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಟೈಮ್ ಕನ್ಸ್ಟೆಂಟ್ ಇರುತ್ತೆ. ಅದರಲ್ಲಿ ಯಾವ ಯಾತ್ರೆ ಅಂದರೆ ನಮಗೆ ಅದು ತ್ರಿರಂಗ ದರ್ಶನ ಅಂತ ಹೇಳ್ಬೋದು. ಇದು ತುಂಬಾ ವಿಶೇಷವಾದ ಯಾತ್ರೆ ಅಂತ ಹೇಳ್ಬೋದು. ತ್ರಿರಂಗ ದರ್ಶನ ಅಂದರೆ ಒಂದೇ ದಿನ ನಾವು 3 ರಂಗನಾಥ ಸ್ವಾಮಿಗಳ ದರ್ಶನ ಮಾಡ್ಕೋಬೇಕಾಗತ್ತೆ. ಅದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ತುಂಬ ವಿಶೇಷವಾದ ಯಾತ್ರೆ ಅಂತ ಹೇಳ್ಬೋದು. ಇದು ನಮಗೆ ಧನುರ್ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈಗ ಧನುರ್ಮಾಸ ಪ್ರಾರಂಭ ಆಗಿದೆ. ನಾವು ತ್ರಿರಂಗ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತ್ರಿರಂಗ ದರ್ಶನ ಅಂದರೆ 3 ರಂಗನಾಥ ಸ್ವಾಮಿಗಳ ದರ್ಶನ ಆಗಿರುತ್ತೆ. ಮೊದಲನೇದು ಆದಿರಂಗ ಅಂತ ಕರೀತಾರೆ, ಹಾಗೆ ಮಧ್ಯರಂಗ ಅಂತ ಕರೀತಾರೆ, ಹಾಗೆ ಅಂತ್ಯರಂಗ ಅಂತ ಕರೀತಾರೆ. ಈ 3 ರಂಗನಾಥ ಸ್ವಾಮಿಗಳ ದರ್ಶನ ಕೇವಲ ಒಂದೇ ದಿನದಲ್ಲಿ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನ ಈ ತ್ರಿರಂಗ ಯಾತ್ರೆಯನ್ನು ಮಾಡ್ತಾರೆ. ಇದರಲ್ಲಿ ವಿಶೇಷತೆ ಏನು ಅಂದರೆ 2 ರಂಗನಾಥ ಸ್ವಾಮಿ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿದ್ದರೆ, ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನ ಬಂದುಬಿಟ್ಟು ನಮಗೆ ತಮಿಳುನಾಡಿನಲ್ಲಿದೆ. ಈ 3 ರಂಗನಾಥ ಸ್ವಾಮಿ ದೇವಸ್ಥಾನಗಳು ನಮಗೆ ಕಾವೇರಿ ನದಿ ತೀರದಲ್ಲಿದೆ. ಹಾಗಾಗಿ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಒಂದೇ ದೇವಸ್ಥಾನ, ಒಂದೇ ದೇವರ ದೇವಸ್ಥಾನ ನಮಗೆ 3 ಕಡೆ ಕಾವೇರಿ ತೀರದಲ್ಲೇ ಇದೆ. ಈ 3 ರಂಗನಾಥ ಸ್ವಾಮಿಗಳು ಒಮ್ಮೆನೇ ದರ್ಶನ ಮಾಡಬೇಕಾಗತ್ತೆ. ಈಗ ಪ್ರಸ್ತುತ ಬೆಳಗಿನ ಜಾವ 2:30 ಆಗಿದೆ. ನಾವು ತುಮಕೂರಿನಿಂದ ಹೊರಡ್ತಾ ಇದ್ದೀವಿ. ಮೊದಲಿಗೆ ನಾವು ಶ್ರೀರಂಗಪಟ್ಟಣವನ್ನು ತಲುಪಬೇಕಾಗತ್ತೆ. ಅಲ್ಲಿ ನಾವು ಆದಿರಂಗನ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ರಸ್ತುತ ಬೆಳಗಿನ ಜಾವ 2:30. ತುಂಬ ಹೊರಗಡೆ ಚಳಿ ಇದೆ. ಇಲ್ಲಿಂದ ನಮ್ಮ ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ತುಮಕೂರಿನಿಂದ ಯಾತ್ರೆ ಪ್ರಾರಂಭ ಮಾಡ್ತಿದ್ದೀವಿ. ಮೊದಲನೇ ಸ್ಟಾಪ್ ಬಂದುಬಿಟ್ಟು ನಮಗೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಇದನ್ನು ಆದಿರಂಗ ಅಂತ ಕರೀತಾರೆ. ಇನ್ನು ಶ್ರೀರಂಗಪಟ್ಟಣಕ್ಕೆ ಹೋಗ್ಲಿಕ್ಕೆ ನಮಗೆ ತುಮಕೂರಿನಿಂದ 140 ಕಿಲೋಮೀಟರ್ ಆಗಿರುತ್ತೆ. ನಮಗೆ ಆಲ್ಮೋಸ್ಟ್ 2.5 ಅವರ್ಸ್ ಜರ್ನಿ ಆಗಿರುತ್ತೆ. ನಾವೀಗ 2:30ಗೆ ಮನೆ ಬಿಟ್ಟರೆ ನಾವು 5 ಗಂಟೆಗೆ ಶ್ರೀರಂಗಪಟ್ಟಣನ ರೀಚ್ ಆಗ್ತೀವಿ. ಈ ಧನುರ್ಮಾಸದ ಸಮಯದಲ್ಲಿ ನಮಗೆ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನವನ್ನು ಬೆಳಗ್ಗೆ 5 ಗಂಟೆಗೇ ದೇವಸ್ಥಾನ ಓಪನ್ ಮಾಡ್ತಾರೆ, ಮತ್ತೆ 6:30 ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅಷ್ಟರಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೋಬೇಕಾಗಿರುತ್ತೆ. ಇನ್ನು ನೀವೇನಾದರೂ ಮೈಸೂರಿನಿಂದ ಶ್ರೀರಂಗಪಟ್ಟಣ ಹೋಗ್ಬೇಕು ಅನ್ಕೊಂಡಿದ್ರೆ ಕೇವಲ 16 ಕಿಲೋಮೀಟರ್ ಆಗಿರುತ್ತೆ. ಮತ್ತು ಶ್ರೀರಂಗಪಟ್ಟಣ ಬಂದ್ಬಿಟ್ಟು ನಮಗೆ ಮಂಡ್ಯ ಜಿಲ್ಲೆಯಲ್ಲಿರುತ್ತೆ. ಇನ್ನು ಅದೇ ರೀತಿ ನಮಗೆ ಬೆಂಗಳೂರಿನಿಂದ 126 ಕಿಲೋಮೀಟರ್ ಆಗಿರುತ್ತೆ. ಇನ್ನು ಈ ತ್ರಿರಂಗ ದರ್ಶನ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಹೋದ್ರೇ ನಾವು ಟೈಮ್ ಕವರ್ ಮಾಡಿ 3 ರಂಗಗಳ ದರ್ಶನ ಮಾಡ್ಕೋಬೋದಾಗಿರುತ್ತೆ. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ನಾವು ಕವರ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 2 ನಮಗೆ ಕರ್ನಾಟಕದಲ್ಲೇ ಇದೆ, ಈಸಿಯಾಗಿ ದರ್ಶನ ಮಾಡ್ಕೊಬೋದು. ಇನ್ನೊಂದು ನಮಗೆ ತಮಿಳುನಾಡಿನಲ್ಲಿದೆ, ಅದಕ್ಕೆ ಹೋಗ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಾವು ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಹೋದರೆ ಸೂರ್ಯಾಸ್ತದ ಒಳಗೆ 3 ರಂಗಗಳ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈಗ ನಾವು ತ್ರಿರಂಗ ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರವಾದ ಆದಿರಂಗ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈಗ ಬೆಳಗಿನ ಜಾವ 5 ಗಂಟೆಗೆ ನಮಗೆ ಬಂದ ತಕ್ಷಣ ಸುಪ್ರಭಾತ ಹಾಕಿದ್ರು. ತುಂಬಾ ವಿಶೇಷವಾದ ವೈಬ್ರೇಷನ್ಸ್ ಇತ್ತು. ನಾವು ಕಾರ್ ಇಳಿದ ತಕ್ಷಣ ಶ್ರೀ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತ ಕೇಳಿಸ್ಕೊಂತ ನಾವು ಗೋಪುರದ ಕಡೆ ಹೊರಟ್ವಿ. ಗೋಪುರದ ಕಡೆ ಹೊರಟಾಗ ನಮಗೆ ಸಾಕಷ್ಟು ಜನ ಇದ್ದರು. ಈಗ ನಿಮಗೆ ದೇವಸ್ಥಾನದ ಮುಂದೆ ಜನ ಕಾಣ್ತಾ ಇದ್ದಾರಲ್ಲ, ಅದೆಲ್ಲ 50 ರೂಪೀಸ್ ಕ್ಯೂ ಲೈನ್ಸ್ ಆಗಿರುತ್ತೆ. ನೀವೇನಾದರೂ ಉಚಿತವಾದ ದರ್ಶನಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ನೇರವಾಗಿ ಮುಂದೆ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಒಂದು ಲೈನ್ಸ್ ಇರುತ್ತೆ. ಅದು ನಮಗೆ ಉಚಿತವಾದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಕೊಡಗಿನಿಂದ ಬರುವ ಕಾವೇರಿ ನದಿ ನಮಗೆ ಇಲ್ಲಿ ದಕ್ಷಿಣ ವಾಹಿನಿ ಹಾಗೆ ಉತ್ತರ ವಾಹಿನಿ ಎಂಬ 2 ಕವಲುಗಳಾಗಿ ಹರಿದು ಹೋಗುತ್ತೆ. ನಮಗೆ ಮತ್ತೆ ಪಾಂಡವಪುರ ಹತ್ತಿರ ಇರುವ ಕರಿಘಟ್ಟದಲ್ಲಿ ಈ 2 ಕವಲುಗಳು ಸಂಗಮ ಆಗುತ್ತೆ. ಈ ಸಂಗಮ ಆಗೋಕ್ಕಿಂತ ಮುಂಚೆ ನಮಗೆ ಒಂದು ದ್ವೀಪದ ರೀತಿ ಕ್ರಿಯೇಟ್ ಆಗಿರುತ್ತೆ. ಈ ದ್ವೀಪದಲ್ಲೇ ನಮಗೆ ಶ್ರೀ ರಂಗನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿರೋದು. ಇನ್ನು ಮುಂದೆ ಕಾವೇರಿ ನದಿ ಹರಿದು ಶಿವನ ಸಮುದ್ರದ ಹತ್ತಿರ ಇನ್ನೂ ಒಂದು ದ್ವೀಪವನ್ನಾಗಿ ಮಾಡುತ್ತೆ. ಅದೇ ರೀತಿ ನಮಗೆ ಶ್ರೀರಂಗಂ ಅಂದರೆ ತಮಿಳುನಾಡಿನ ಶ್ರೀರಂಗಂನಲ್ಲಿ ಕೂಡ ಇನ್ನೂ ಒಂದು ದ್ವೀಪವನ್ನು ಮಾಡುತ್ತೆ. ಈ 3 ದ್ವೀಪಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರ ಪ್ರತಿಷ್ಠಾಪನೆ ಆಗಿರುತ್ತೆ.
ಈ ಮೂರೂ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಒಂದೇ ದಿನ ದರ್ಶನ ಮಾಡಿದರೆ ಅದು ಬ್ರಹ್ಮಾಂಡ ದರ್ಶನ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡ ದರ್ಶನ ಅಂದರೆ ಇಡೀ ಬ್ರಹ್ಮಾಂಡವನ್ನು ನೋಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮಾಂಡ ಪುರಾಣದ ಪ್ರಕಾರ ಗೌತಮ ಮಹರ್ಷಿಗಳು ಈ ಕಾವೇರಿ ನದಿ ತೀರದಲ್ಲಿ ತಪಸ್ಸು ಮಾಡಿದ್ರು. ಅವರ ತಪಸ್ಸಿಗೆ ಮೆಚ್ಚಿದ ಶ್ರೀ ರಂಗನಾಥ ಸ್ವಾಮಿಯವರು ಮಹಾಲಕ್ಷ್ಮಿ ಸಮೇತರಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಮಹಾಲಕ್ಷ್ಮಿಯನ್ನು ರಂಗನಾಯಕಿ ಅಮ್ಮನವರು ಅಂತ ಕೂಡ ಕರೀತಾರೆ. ಇನ್ನು ಈ ದೇವಸ್ಥಾನ ನಮಗೆ ಕಟ್ಟಿರೋದು 9ನೇ ಶತಮಾನದಲ್ಲಿ ಗಂಗರಿಂದ ನಿರ್ಮಾಣ ಆಗಿರುವ ಕ್ಷೇತ್ರ. ನಂತರ ಬಂದ ವಿಜಯನಗರದವರು ಹಾಗೆ ಹೊಯ್ಸಳರು ಈ ದೇವಸ್ಥಾನವನ್ನು ನವೀಕರಣ ಮಾಡಿದ್ದಾರೆ. ಇಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿಯಿಂದಲೇ ಈ ಊರಿಗೆ ಶ್ರೀರಂಗಪಟ್ಟಣ ಅಂತ ಹೆಸರು ಕೂಡ ಬಂದಿರೋದು. ಹಿಂದೆ ಈ ಶ್ರೀರಂಗಪಟ್ಟಣ ನಮಗೆ ಮೈಸೂರು ಸಂಸ್ಥಾನದ ರಾಜಧಾನಿ ಆಗಿತ್ತು. ಹಾಗೆ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಹಿಂದಿನಿಂದ ದಸರೆ ಕೂಡ ನಡೆದು ಬಂದಿತ್ತು. ಇನ್ನು ಗರ್ಭಾಲಯವನ್ನು ಪ್ರವೇಶ ಮಾಡಿದ್ರೆ ನಮಗೆ ಬೃಹತ್ತಾದ ನಗು ಮೊಗದ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ತುಂಬ ವಿಶೇಷವಾಗಿ ಹಸನ್ಮುಖಿಯಾಗಿ ಇಲ್ಲಿ ದೇವರು ನಮಗೆ ದರ್ಶನ ಕೊಡ್ತಾರೆ. ಅದರ ಜೊತೆಗೆ ನಮಗೆ ಗೌತಮ ಮಹರ್ಷಿಗಳ ಒಂದು ವಿಗ್ರಹವನ್ನು ಕೂಡ ನಾವು ದೇವಾಲಯದ ಒಳಗಡೆ ನೋಡ್ಬೋದಾಗಿರುತ್ತೆ. ಇನ್ನು ರಂಗನಾಥ ಸ್ವಾಮಿಯನ್ನು ಬಿಟ್ಟರೆ ಸಾಕಷ್ಟು ಉಪಾಲಯಗಳಿದೆ. ನಮಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಬೋದು, ಹಾಗೆ ಗರುಡ ಆಳ್ವಾರರ ದರ್ಶನ ಮಾಡ್ಕೊಳ್ಬೋದು, ಒಳಗಡೆ ರಂಗನಾಯಕಿ ಅಮ್ಮನವರ ದರ್ಶನ ಮಾಡ್ಕೊಳ್ಬೋದು. ಸಾಕಷ್ಟು ಉಪಾಲಯಗಳಿದೆ ಒಳಗಡೆ. ನಮಗೆ ತುಂಬ ವಿಶಾಲವಾದ ದೇವಸ್ಥಾನ ಅಂತ ಹೇಳ್ಬೋದು. ಈಗ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ನಮಗೆ ಮೊದಲನೇದಾಗಿ ಆದಿರಂಗನ ದರ್ಶನ ಮಾಡ್ಕೋಬೇಕು. ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ವಿ. ವಿಪರೀತ ರಶ್ ಇದೆ ಒಳಗಡೆ. ನಾವು 5 ಗಂಟೆಗೆ ಕರೆಕ್ಟಾಗಿ ಬಂದ್ವಿ. 1 ಅವರ್ ಆಯಿತು ದರ್ಶನ ಮಾಡಲಿಕ್ಕೆ. ಇಲ್ಲಿ ನಮಗೆ 50 ರೂಪೀಸ್ ದರ್ಶನ ಇರುತ್ತೆ, ಹಾಗೆ ಉಚಿತ ದರ್ಶನ ಇರುತ್ತೆ. ಹೆಚ್ಚು ಕಮ್ಮಿ ನಿಮಗೆ ಎರಡರಲ್ಲೂ ಒಂದೇ ರೀತಿಯ ದರ್ಶನ ಆಗುತ್ತೆ. ತುಂಬಾ ರಶ್ ಇದೆ ಅಂತ ಹೇಳ್ಬೋದು. ಧನುರ್ಮಾಸದ ಮೊದಲನೇ ಶನಿವಾರ ನಾವು ಬಂದಿರೋದು. ಸಿಕ್ಕಾಬಟ್ಟೆ ರಶ್ ಇದೆ ಒಳಗಡೆ. ನೀವೇನಾದ್ರೂ ದೂರದ ಊರುಗಳಿಂದ ಏನಾದ್ರೂ ಬರ್ತಾ ಇದ್ದೀರಾ ಅಂದ್ರೆ ನೀವು ಶ್ರೀರಂಗಪಟ್ಟಣಕ್ಕೆ ಬಂದ ನಂತರ ನಿಮ್ಗೆ ಇಲ್ಲಿ ಸ್ನಾನದ ವ್ಯವಸ್ಥೆಗಾಗಿ ಸಾಕಷ್ಟು ಬಾತ್ರೂಮ್ಗಳಿರುತ್ತೆ, ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ. ಅಲ್ಲಿ ನಿಮ್ಗೆ ಬಿಸಿ ನೀರಿನ ವ್ಯವಸ್ಥೆ ಇರುತ್ತೆ. ಅಲ್ಲಿ ನೀವು ಆರಾಮಾಗಿ ಸ್ನಾನ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಾಂದ್ರೆ ನೀವು ಕಾವೇರಿ ನದಿ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡ್ಕೊಂಡು ದೇವರ ದರ್ಶನವನ್ನು ಪಡೆದುಕೊಳ್ಬಹುದಾಗಿರುತ್ತೆ. ನಾವೀಗ ಎರಡನೇ ಕ್ಷೇತ್ರವಾದ ಮಧ್ಯರಂಗಕ್ಕೆ ಬಂದಿದ್ದೀವಿ. ಇದು ನಮ್ಗೆ ಶಿವನ ಸಮುದ್ರದಲ್ಲಿರುತ್ತೆ. ಇದು ನಮ್ಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಹತ್ರ ಬರುತ್ತೆ ನಮ್ಗೆ ಶಿವನ ಸಮುದ್ರ. ಇಲ್ಲಿ ನಮ್ಗೆ ದರ್ಶನ ಆಯ್ತು, ರಂಗನಾಥ ಸ್ವಾಮಿಯವರ ದರ್ಶನ ಆಯ್ತು. ಇಲ್ಲಿರುವ ರಂಗನಾಥ ಸ್ವಾಮಿ ಅಂತೂ ತುಂಬಾನೇ ಸುಂದರವಾಗಿರ್ತಾರೆ. ಅದಕ್ಕೆ ಇದನ್ನ ಜಗನ್ಮೋಹನ ರಂಗ ಅಥವಾ ಮೋಹನ ರಂಗ ಅಂತ ಕೂಡ ಕರೀತಾರೆ. ಇಲ್ಲಿರುವ ರಂಗನಾಥ ಸ್ವಾಮಿ ನಮಗೆ ಶ್ರೀರಂಗಂ ಅಥವಾ ಶ್ರೀರಂಗಪಟ್ಟಣ ಈ ಎರಡೂ ಕ್ಷೇತ್ರಗಳಿಗಿಂತ ತುಂಬಾ ಚಿಕ್ಕದಾದ ಮೂರ್ತಿ ಅಂತ ಹೇಳ್ಬೋದು. ತುಂಬಾನೇ ವಿಶೇಷವಾಗಿದೆ ದೇವಸ್ಥಾನ. ಇಲ್ಲಿ ನಮಗೆ ಒಂದ್ ಸೈಡ್ ಗಗನಚುಕ್ಕಿ ಇದ್ರೆ ಇನ್ನೊಂದ್ ಸೈಡ್ ಬರಚುಕ್ಕಿ ಇರುತ್ತೆ. ಮಧ್ಯದಲ್ಲಿ ನಮಗೆ ದ್ವೀಪದ ತರ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು. ತುಂಬಾನೇ ರಶ್ ಇದೆ ಅಂತ ಹೇಳ್ಬೋದು. ನಾವು ಶ್ರೀರಂಗಪಟ್ಟಣದಿಂದ ಮಳವಳ್ಳಿ ಮೇಲೆ ಬಂದಿದ್ದು 80 ಕಿಲೋಮೀಟರ್ ದೂರ ಆಯ್ತು. ತುಂಬಾನೇ ರಶ್ ಇದೆ. ಶ್ರೀರಂಗಪಟ್ಟಣದಲ್ಲಿ ಯಾರ್ಯಾರು ಇದ್ರೋ ಪ್ರತಿಯೊಬ್ರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇದ್ದಾರೆ. ಇಲ್ಲಿಂದ ಎಲ್ಲರೂ ಶ್ರೀರಂಗಮಿಗೆ ಹೋಗ್ತಾರೆ. ಶ್ರೀರಂಗಂ ಬಂದ್ಬಿಟ್ಟು ನಮ್ಗೆ ಇಲ್ಲಿಂದ 7 ಅವರ್ ಜರ್ನಿ ಆಗತ್ತೆ. ಇನ್ನ ಈ ದೇವಸ್ಥಾನದ ಸ್ಥಳ ಪುರಾಣ ಬಂದ್ಬಿಟ್ಟು ನಮ್ಗೆ ಸಾಕ್ಷಾತ್ ದೇವೇಂದ್ರನೇ ಈ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅನ್ನೋ ಒಂದು ನಂಬಿಕೆ ಇದೆ. ಶಾಪಗ್ರಸ್ತನಾದ ದೇವೇಂದ್ರನು ತನ್ನ ಶಾಪವನ್ನು ವಿಮೋಚನೆಗೊಳಿಸಲು ಇಲ್ಲಿ ರಂಗನಾಥ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕ್ಷಾತ್ ದೇವೇಂದ್ರನಿಂದನೇ ಪ್ರತಿಷ್ಠಾಪನೆ ಆದ ಈ ರಂಗನಾಥ ಸ್ವಾಮಿಯನ್ನು ನೋಡೋದಕ್ಕೆ ತುಂಬಾ ಜನನೇ ಬರ್ತಾರೆ. ಆದಿರಂಗವನ್ನು ನೋಡ್ಕೊಂಡು ನಂತರ ಮಧ್ಯರಂಗಕ್ಕೆ ಬರ್ತಾರೆ. ನಮ್ಗೆ ಈ ಮಧ್ಯರಂಗ ಕ್ಷೇತ್ರ ಶ್ರೀರಂಗಪಟ್ಟಣದಿಂದ 75 ಕಿಲೋಮೀಟರ್ ದೂರದಲ್ಲಿರುತ್ತೆ. 1.5 ಗಂಟೆ ಬೇಕಾಗತ್ತೆ ನಮ್ಗೆ ಮಳವಳ್ಳಿ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಬರ್ಬೇಕಾಗಿರತ್ತೆ. ನೀವೇನಾದ್ರೂ ಈ ತ್ರಿರಂಗ ಯಾತ್ರೆ ಮಾಡಿದ್ರೆ ಮೊದಲಿಗೆ ನೀವು ಶ್ರೀರಂಗಪಟ್ಟಣ ನೋಡ್ಕೊಂಡು ನಂತರ ತಕ್ಷಣನೇ ಬಂದ್ಬಿಡಿ. ಯಾಕೆಂದ್ರೆ ನೀವು ಸ್ವಲ್ಪ ಟೈಮ್ ಆಯ್ತು ಅಂದ್ರೂ ಸಿಕ್ಕಾಬಟ್ಟೆ ಕ್ರೌಡ್ ಆಗ್ತಾ ಬಂದ್ಬಿಡತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಈ 2 ರಂಗನಾಥ ಸ್ವಾಮಿ ದೇವಸ್ಥಾನಗಳನ್ನ ಮುಗಿಸ್ಕೊಂಡು ಆನಂತರ ಬ್ರೇಕ್ ತೆಗೆದುಕೊಂಡ್ರೆ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಹೋಗಿ ನೀವು ಶ್ರೀರಂಗಂನಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಳ್ಬಹುದಾಗಿರುತ್ತೆ. ಶ್ರೀರಂಗಂ ತುಂಬಾನೇ ವಿಶಾಲವಾದ ದೇವಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೆ ಅಲ್ಲಿ ಈಸಿಯಾಗಿ ಸ್ವಲ್ಪ ದರ್ಶನ ಆಗುತ್ತೆ. ನಿಮ್ಗೆ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಬಟ್ ಈ 2 ದೇವಸ್ಥಾನದಲ್ಲಿ ಚಿಕ್ಕ ದೇವಸ್ಥಾನ ಆದ ಕಾರಣ ಅದು ಶಿವನ ಸಮುದ್ರದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾನೇ ಚಿಕ್ಕದು ಅಂತ ಹೇಳ್ಬೋದು. ಹಾಗಾಗಿ ತುಂಬಾನೇ ಜನ ಕ್ರೌಡ್ ಆಗ್ಬಿಡ್ತಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ನಿಮ್ಗೆ ಇನ್ನ ಮಿಕ್ಕ ರಂಗನಾಥ ಸ್ವಾಮಿ ದೇವಸ್ಥಾನ ಈಸಿಯಾಗಿ ದರ್ಶನ ಮಾಡ್ಕೊಳ್ಬಹುದಾಗಿರುತ್ತೆ. ನಾವ್ ಆಕ್ಚುಲಿ ತಿಂಡಿನ ಮನೆಯಿಂದಾನೇ ಪ್ಯಾಕ್ ಮಾಡ್ಕೊಂಡ್ ಬಂದಿದೀವಿ. ಚಿತ್ರಾನ್ನ ತಗೊಂಡ್ ಬಂದಿದೀವಿ. ಯಾಕೆಂದ್ರೆ ಮತ್ತೆ ಹೋಟೆಲಿಗೆ ನಿಲ್ಸಿದ್ರೆ 1 ಅವರ್ ಅಥವಾ 1.5 ಅವರ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೆಯಿಂದಾನೇ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದೀವಿ.
ಈಗ ಇಲ್ಲಿ ತಿಂಡಿ ತಿನ್ಕೊಂಡ್ಬಿಟ್ಟು ಮತ್ತೆ ನಾವು ತಮಿಳ್ನಾಡು ಕಡೆ ಹೋಗ್ತಾ ಇದೀವಿ. ಇನ್ನು ನೀವು ಶಿವನ ಸಮುದ್ರಕ್ಕೆ ಸಪರೇಟ್ ಆಗಿ ಬಂದಾಗ ಅಲ್ಲೇ ಹತ್ರದಲ್ಲಿ ನಮ್ಗೆ ಇನ್ನೊಂದು ವಿಶೇಷವಾದ ದೇವಸ್ಥಾನ ಇದೆ. ಈ ದೇವಸ್ಥಾನ ಯಾವ್ದು ಅಂದ್ರೆ ನಮ್ಗೆ ಪ್ರಸನ್ನ ಮೀನಾಕ್ಷಿ ಮತ್ತೆ ಸೋಮೇಶ್ವರರ ದೇವಸ್ಥಾನ. ಇಲ್ಲಿ ನಮ್ಗೆ ವಿಶೇಷವಾದ ಶ್ರೀಚಕ್ರ ಕೂಡ ಇದೆ. ನೀವು ಶಿವನ ಸಮುದ್ರಕ್ಕೆ ಬಂದಾಗ ಈ ದೇವಸ್ಥಾನವನ್ನು ಕೂಡ ಭೇಟಿ ನೀಡಬಹುದಾಗಿರುತ್ತೆ. ಅದ್ರ ಜೊತೆ ನಮ್ಗೆ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಫಾಲ್ಸ್ ಕೂಡ ಇರುತ್ತೆ. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಅಲ್ಲೂ ಕೂಡ ಭೇಟಿ ನೀಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಹಾಕಿದೀವಿ. ಆ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಆ ವ್ಲಾಗ್ ನ ನೋಡಬಹುದಾಗಿರುತ್ತೆ. ಇನ್ನ ನಮ್ಗೆ ಶಿವನ ಸಮುದ್ರದಿಂದ ಶ್ರೀರಂಗಂ 300 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಾವು ಶಿವನ ಸಮುದ್ರ ತಲುಪಿದ್ದು 7:45ಗೆ ತಲುಪಿದ್ವಿ. ಕೇವಲ ಒಂದು 20 ನಿಮಿಷದೊಳಗೆ ದರ್ಶನ ಆಗೋಯ್ತು. ಇನ್ನು ನಾವು ಶ್ರೀರಂಗಂನ ರೀಚ್ ಆಗೋದು ಮಧ್ಯಾಹ್ನ 3 ಗಂಟೆ ಅಥವಾ ಸಾಯಂಕಾಲ 4 ಗಂಟೆ ಆಗ್ಬೋದು. ಇನ್ನ 1 ಅವರ್ ಊಟಕ್ಕೆ ಎಲ್ಲಾನು ನಿಲ್ಲಿಸ್ಕೋಬೇಕಾಗತ್ತೆ. ಕಂಟಿನ್ಯೂಸ್ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಒಂದೇ ದಿನದಲ್ಲಿ 3 ರಂಗನ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ಮಿಸ್ ಆಗ್ಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ನಾವು ಎಲ್ಲೂ ಟೈಮ್ನ ವೇಸ್ಟ್ ಮಾಡ್ದಲೆ ಡೈರೆಕ್ಟ್ ಆಗಿ ಇಲ್ಲಿಂದ ನಾವು ಶ್ರೀರಂಗಂಗೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಗೆ ದೇವಸ್ಥಾನ 4 ಗಂಟೆಗೆ ಓಪನ್ ಆಗುತ್ತೆ. ತುಂಬಾನೇ ರಶ್ ಇರುತ್ತೆ. ಧನುರ್ಮಾಸ ಆದ ಕಾರಣ ವಿಪರೀತ ಜನ ಇರ್ತಾರೆ. 4 ಗಂಟೆಗೆ ಓಪನ್ ಆದ್ರೆ ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಅಷ್ಟು ಆ ಟೈಮ್ ಒಳಗೆ ನಾವು ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಂದ ಸಾಕಷ್ಟು ಜನ ಅಲ್ಲಿಗೆ ಬರ್ತಾರೆ. ಹಾಗೆ ತಮಿಳುನಾಡಿನ ಭಕ್ತರು ಕೂಡ ಇರ್ತಾರೆ. ಧನುರ್ಮಾಸದಲ್ಲಿ ತಮಿಳುನಾಡಿನಿಂದ ಸಾಕಷ್ಟು ಜನ ಬರ್ತಾರೆ. ನಮ್ಗೆ ಶಿವನ ಸಮುದ್ರದಿಂದ ಶ್ರೀರಂಗಂಗೆ ಹೋಗ್ಲಿಕ್ಕೆ 3-4 ಮಾರ್ಗಗಳಿದೆ. ಅದರಲ್ಲಿ ನಾವು ಹೋಗ್ತಿರೋದು ನಾಮಕ್ಕಲ್ ಮಾರ್ಗವಾಗಿ ಹೋಗ್ತಾ ಇದೀವಿ. ಈ ರೋಡ್ಗೆ ಹೋಗಿ ಈ ರೋಡಿಂದ ನಾಮಕ್ಕಲ್ಲಿಂದ ತಿರುಚರಾಪಳ್ಳಿ ಅಂದರೆ ಶ್ರೀರಂಗಂಗೆ ಹೋಗ್ತಾ ಇದೀವಿ. ಇಲ್ಲಾಂದ್ರೆ ನೀವು ಮಲೆ ಮಾದೇಶ್ವರ ದೇವಸ್ಥಾನದ ಮುಖಾಂತರ ಕೂಡ ಹೋಗ್ಬೋದಾಗಿರುತ್ತೆ. ನಾವು ಹೋಗಿದ್ ರೂಟ್ನಲ್ಲಿ ಒಂದು 20-25 ಕಿಲೋಮೀಟರ್ ರೋಡ್ ತುಂಬಾನೇ ಸುಮಾರಿತ್ತು ಅಂತ ಹೇಳ್ಬೋದು. ನಂತರ ರೋಡ್ ತುಂಬಾನೇ ಚೆನ್ನಾಗಿದೆ. ನಾವು ನಾಮಕ್ಕಲ್ಗೆ ಹೋಗಿ ಅಲ್ಲಿಂದ ಶ್ರೀರಂಗಂನ ತಲುಪ್ತಾ ಇದೀವಿ. ಸುದೀರ್ಘ ಪ್ರಯಾಣದ ನಂತರ ಇವಾಗ ಊಟಕ್ಕೆ ನಿಲ್ಸಿದೀವಿ. ಪ್ರಸ್ತುತ ನಾವಿವಾಗ ನಾಮಕ್ಕಲ್ನಲ್ಲಿದ್ದೀವಿ. ನಾಮಕ್ಕಲ್ನಲ್ಲಿ ಊಟಕ್ಕೆ ನಿಲ್ಸಿದೀವಿ. ಈಗ ಮಧ್ಯಾಹ್ನ 1:15 ಆಗಿದೆ. ಬೇಗ ಊಟ ಮಾಡ್ಕೊಂಡು ಮತ್ತೆ ಶ್ರೀರಂಗಂ ಕಡೆ ಹೋಗ್ಬೇಕು. ನಾವು ನಾಮಕ್ಕಲ್ಲಲ್ಲಿ ರುಕ್ಮಿಣಿ ಅಮ್ಮಾಳ್ ವೆಜ್ ರೆಸ್ಟೋರೆಂಟ್ ಅಂತ, ಇದು ಹೋಟೆಲ್ ರಿವ್ಯೂಸ್ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಹೊರಟಾಗ ಸಿಕ್ಕಾಪಟ್ಟೆ ಚಳಿ ಇತ್ತು. ತಮಿಳ್ನಾಡು ಎಂಟರ್ ಆದ ತಕ್ಷಣನೇ ಫುಲ್ಲು ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಸಖತ್ತಾಗಿ ಬಿಸಿಲಿದೆ ಇವಾಗ. ಇನ್ನು ನಾನು ನನ್ನ ಫೇವ್ರೇಟ್ ಆದ ಬಾಳೆ ಎಲೆ ಮೀಲ್ಸ್ನ ತೆಗೆದುಕೊಂಡಿದ್ದೀನಿ. ಸಾಕಷ್ಟು ವೆರೈಟೀಸ್ ಇದೆ. ಇಲ್ಲೇನಂದ್ರೆ ನಮಗೆ ಬಾಳೆ ಎಲೆ ಮೀಲ್ಸ್ ತಗೊಂಡ್ರೆ ಚಪಾತಿ ಅಥವಾ ಫುಲ್ಕಾ ಪೂರಿ ಈ ಥರದ್ದೇನು ಕೊಡೋದಿಲ್ಲ. ತುಂಬಾನೇ ರೈಸ್ ಇರುತ್ತೆ. ರೈಸಿಗೆ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ನೆಂಚ್ಕೊಳ್ಳೋದಕ್ಕೆ. ಬನ್ನಿ ಏನೇನಿದೆ ಅಂತ ನೋಡೋಣಂತೆ. ನೋಡೋಕೆ ಮಾತ್ರ ಫುಲ್ ಕಲರ್ಫುಲ್ ಆಗಿದೆ. ರೈಸ್ ಕೊಟ್ಟಿದ್ದಾರೆ. ರೈಸಿಗೆ ಮತ್ತೆ ಇದು ಸಾಂಬಾರ್ ಕೊಟ್ಟಿದ್ದಾರೆ. ಒಂದು ರೀತಿಯ ಪಲ್ಯ ಇದೆ. ಹಾಗೆ ನಮಗೆ ಬೀಟ್ರೋಟ್ ಪಲ್ಯ ಇದೆ, ಚಟ್ನಿ ಇದೆ, ಜೊತೆಗೆ ಸೊಪ್ಪಿನ ಪಲ್ಯ ಇದೆ. ನೋಡಿ ಸಾಂಬಾರ್ ನೋಡಿ, ಇದು ಸಾಂಬಾರು, ಇದು ರಸಮ್ಮು, ಮೊಸರು, ಮಜ್ಜಿಗೆ, ಹಾಗೆ ಒಂದು ಥರದ ಸ್ವೀಟು. ಈ ಎಷ್ಟು ವೆರೈಟೀಸು ಕೊಟ್ಟಿದ್ದಾರೆ. ಇನ್ನು ಎಲ್ಲ ಉದ್ರುದ್ರಾಗಿ ತುಂಬಾನೇ ಚೆನ್ನಾಗಿದೆ. ನಂಗೆ ಈ ಥರ ಬಾಳೆ ಎಲೆ ಊಟ ಅಂದರೆ ತುಂಬಾನೇ ಇಷ್ಟ. ಫಸ್ಟ್ ನಾನು ತಮಿಳ್ನಾಡಿಗಾಗಲಿ ಅಥವಾ ಆಂಧ್ರಾಗಾಗಲಿ ಬಂದರೆ ಫಸ್ಟ್ ತಗೊಳ್ಳೋದೇ ಬಾಳೆ ಎಲೆ ಊಟ. ಯಾಕೆಂದರೆ ವೆರೈಟೀಸ್ ಜಾಸ್ತಿ ಇರುತ್ತೆ. ಅನ್ನದ ಜೊತೆಗೆ ತುಂಬ ವೆರೈಟೀಸ್ ತಿನ್ಬೋದು. ಊಟ ಎಲ್ಲ ಚೆನ್ನಾಗಿದೆ. ಉಪ್ಪಿದು ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ವೆರೈಟೀಸು ನೋಡೋದಕ್ಕೆ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ನಾವು ಈಗ ಕೊನೆ ಕ್ಷೇತ್ರವಾದ ಅಂತ್ಯರಂಗಕ್ಕೆ ಬಂದಿದ್ದೀವಿ. ಇದು ನಮ್ಗೆ ತಿರುಚಿರಾಪಲ್ಲಿ ಜಿಲ್ಲೆಯ ಶ್ರೀರಂಗಂನಲ್ಲಿದೆ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾನೇ ದೊಡ್ಡದು. ಇಲ್ಲಿರುವ ಗೋಪುರ ನಮ್ಗೆ ವಿಶ್ವದಲ್ಲೇ ಅತಿ ದೊಡ್ಡ ಗೋಪುರ. ಈ ಗೋಪುರದ ಎತ್ತರ ಬಂದ್ಬಿಟ್ಟು ನಮ್ಗೆ 236 ಅಡಿ ಎತ್ತರದಲ್ಲಿದೆ. ಮತ್ತೆ ಈ ದೇವಸ್ಥಾನ ನಮ್ಗೆ 156 ಎಕರೆ ವಿಸ್ತೀರ್ಣದಲ್ಲಿದೆ. ಇನ್ನು ಶ್ರೀರಂಗಂ ದೇವಸ್ಥಾನದ ಒಂದು ಭಾಗದಲ್ಲಿ ನಮಗೆ ಕಾವೇರಿ ನದಿ ಹರಿದ್ರೆ, ಇನ್ನೊಂದು ಭಾಗದಲ್ಲಿ ನಮಗೆ ಕಾವೇರಿ ನದಿಯ ಉಪನದಿಯಾದ ಕೊಲ್ಲಿ ಡ್ಯಾಮ್ ನದಿ ಹರಿಯುತ್ತೆ. ಮಧ್ಯದಲ್ಲಿ ನಮಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು. ಈ ದೇವಸ್ಥಾನ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಬರುವ 108 ದಿವ್ಯ ದೇಶಗಳಲ್ಲಿ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ಶ್ರೀ ಮಹಾವಿಷ್ಣುವಿನ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕೂಡ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳ್ತಾರೆ. ಈಗ ನಿಮ್ಗೆ ಕಾಣಿಸ್ತಿರೋದು ವಿಶ್ವದಲ್ಲೇ ಅತಿ ಎತ್ತರವಾದ ಗೋಪುರ ಅಂತ ಹೇಳ್ತಾರೆ. ಈ ಗೋಪುರ ಬಂದ್ಬಿಟ್ಟು ನಮ್ಗೆ 236 ಅಡಿ ಎತ್ತರದ ಒಂದು ಬೃಹತ್ ಗೋಪುರವನ್ನು ನೀವು ನೋಡ್ತಾ ಇದ್ದೀರಾ.
ಸಾಧಾರಣವಾಗಿ ಒಂದು ಊರಿನ ಒಳಗೆ ನಾವು ಒಂದು ದೇವಸ್ಥಾನವನ್ನು ನೋಡ್ತೀವಿ, ಆದರೆ ಇಲ್ಲಿ ನಮಗೆ ದೇವಸ್ಥಾನದ ಒಳಗೆ ಒಂದು ದೊಡ್ಡ ಊರಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಒಳಗೆ ನಮಗೆ ಸ್ಕೂಲ್ಸ್ ಇದೆ, ಹಾಗೆ ಶಾಪ್ಸ್ ಇದೆ, ಹಾಗೆ ನಮಗೆ ಹಾಸ್ಪಿಟಲ್ಸ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಪ್ರತಿಯೊಂದು ಈ ದೇವಸ್ಥಾನದ ಒಳಗೆ ಇದೆ ಅಂತ ಹೇಳ್ಬೋದು. ಹಾಗೆ ನಮಗೆ ಪ್ರಪಂಚದಲ್ಲೇ ಅತಿ ಚಿಕ್ಕದಾದ ದೇಶ ಯಾವುದು ಅಂದರೆ ಅದು ವ್ಯಾಟಿಕನ್ ಸಿಟಿ ಅಂತ ಹೇಳ್ತಾರೆ. ಈ ವ್ಯಾಟಿಕನ್ ಸಿಟಿಗಿಂತ ಈ ದೇವಸ್ಥಾನ ದೊಡ್ಡದಿದೆ ಅಂತ ಹೇಳ್ತಾರೆ. ಒಂದು ದೇಶಕ್ಕಿಂತ ಈ ದೇವಸ್ಥಾನ ದೊಡ್ಡದಿದೆ, ಅಷ್ಟು ವಿಶಾಲವಾದ ದೇವಸ್ಥಾನ. 150 ಎಕರೆಗಳಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಇದು. ಇನ್ನು ಈ ಕ್ಷೇತ್ರದ ಸ್ಥಳ ಪುರಾಣ ನೋಡೋದಾದ್ರೆ ಶ್ರೀರಾಮನಿಂದಲೇ ಪೂಜಿಸಲ್ಪಟ್ಟ ವಿಗ್ರಹ ಅಂತ ಹೇಳ್ತಾರೆ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹ. ಅಷ್ಟು ವಿಶೇಷವಾದ ವಿಗ್ರಹ ಅಂತ ಹೇಳ್ತಾರೆ. ಶ್ರೀರಾಮನ ಮನೆ ದೇವರು ಬಂದ್ಬಿಟ್ಟು ಶ್ರೀ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಹಾಗಾಗಿ ಈ ರಾಮನೇ ಈ ವಿಗ್ರಹವನ್ನು ಆರಾಧನೆ ಮಾಡ್ತಿರ್ತಾನೆ. ರಾಮ ರಾವಣರ ಯುದ್ಧ ಆದ ನಂತರ ವಿಭೀಷಣನು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ನೋಡ್ಬಿಟ್ಟು ರಾಮನ ಹತ್ರ ಕೇಳ್ತಾನಂತೆ, ನನಗೆ ಈ ವಿಗ್ರಹವನ್ನು ಕೊಡಿ, ಲಂಕೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತ. ರಾಮ ಈ ವಿಗ್ರಹವನ್ನು ವಿಭೀಷಣನಿಗೆ ಕೊಡ್ತಾನಂತೆ. ಈ ವಿಗ್ರಹವನ್ನು ವಿಭೀಷಣನಿಗೆ ಕೊಡುವಾಗ ಒಂದು ಷರತ್ತಿನೊಂದಿಗೆ ಕೊಡ್ತಾನೆ, ನೀನು ಎಲ್ಲಾದರೂ ಈ ವಿಗ್ರಹವನ್ನು ಭೂಸ್ಪರ್ಶ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ, ಮತ್ತೆ ಅದನ್ನು ತೆಗೆದುಕೊಂಡು ಹೋಗೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ವಿಭೀಷಣ ಈ ವಿಗ್ರಹವನ್ನು ತೆಗೆದುಕೊಂಡು ದಕ್ಷಿಣದ ಕಡೆಗೆ ಬರ್ತಾರೆ. ದಕ್ಷಿಣ ಕಡೆಗೆ ಬಂದಾಗ ಇಲ್ಲಿ ಕಾವೇರಿ ನದಿ ತೀರದಲ್ಲಿ ಸಂಧ್ಯಾ ವಂದನೆ ಮಾಡೋದಕ್ಕೆ ಅಂತ ಈ ರಂಗನಾಥ ಸ್ವಾಮಿ ವಿಗ್ರಹವನ್ನು ಭೂಸ್ಪರ್ಶವನ್ನು ಮಾಡಿಬಿಡ್ತಾರೆ. ಸಂಧ್ಯಾ ವಂದನೆ ಮಾಡಿದ ನಂತರ ಆ ವಿಗ್ರಹವನ್ನು ಮೇಲೆತ್ತಲು ಹೋದ್ರೆ ಅದು ಬರೋದಿಲ್ಲ. ಅದು ಕೆಳಗಡೆಗೆ ಭೂಸ್ಪರ್ಶ ಆದ ನಂತರ ಮತ್ತೆ ಅದನ್ನ ಮೇಲೆತ್ತಲಿಕ್ಕೆ ಆಗೋದಿಲ್ಲ. ಅಂದಿನಿಂದ ಈ ರಂಗನಾಥ ಸ್ವಾಮಿಯ ವಿಗ್ರಹ ಇಲ್ಲೇ ಇದೆ ಅಂತ ಹೇಳ್ತಾರೆ. ಹಾಗೆ ವಿಭೀಷಣ ಶ್ರೀ ರಂಗನಾಥ ಸ್ವಾಮಿಯನ್ನು ಕೇಳ್ಕೊಂಡಾಗ ಶ್ರೀ ರಂಗನಾಥ ಸ್ವಾಮಿಯವರು ಹೇಳ್ತಾರೆ, ನಾನು ಇಲ್ಲಿಂದನೇ ದಕ್ಷಿಣದ ಕಡೆಗೆ ನೋಡ್ತೀನಿ, ದಕ್ಷಿಣದ ಕಡೆ ನಾನು ನನ್ನ ಕಣ್ಣುಗಳನ್ನು ಇಟ್ಕೊಂಡಿರ್ತೀನಿ, ನಿನ್ನ ಆಡಳಿತವನ್ನು ನಾನು ದಕ್ಷಿಣದ ಕಡೆಯಿಂದನೇ ನೋಡಿ ಅಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಈಗ ನಾವು ಒಳಗಡೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ನಿಮಗೆ ಈ ಕೆತ್ತನೆ ಎಲ್ಲ ಕಾಣ್ತಿದೆಯಲ್ಲ, ಇದನ್ನ ರಂಗವಿಲಾಸ್ ಮಂಟಪ ಅಂತ ಕರೀತಾರೆ. ಎಷ್ಟು ಅದ್ಭುತವಾಗಿದೆ ಕೆತ್ತನೆ ನೋಡಿ. ನಮಗೆ ದೇವಸ್ಥಾನದ ಮೇಲಿಂದ ಒಂದು ವಿಶೇಷವಾದ ವ್ಯೂ ಪಾಯಿಂಟ್ ಸಿಗುತ್ತೆ. ಅದಕ್ಕೆ 50 ರೂಪೀಸ್ ಟಿಕೆಟ್ನ ತೆಗೆದುಕೊಳ್ಬೇಕು. ಅದು ನಮಗೆ ರಂಗವಿಲಾಸ್ ಮಂಟಪದಲ್ಲಿ ಕೊಡ್ತಾರೆ. ಈಗ ಮೇಲೆ ಬನ್ನಿ ಹೋಗೋಣಂತೆ. ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ, ದೇವಸ್ಥಾನದ ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿ ನಮಗೆ ಕಾಣಿಸ್ತಿರೋದೆಲ್ಲ ಸೌತ್ ಗೋಪುರಗಳು. ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಬಂದ್ಬಿಟ್ರೆ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ಅಷ್ಟು ವಿಶಾಲವಾದ ದೇವಸ್ಥಾನ, ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ. ಎಲ್ಲ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಒಂದಕ್ಕಿಂತ ಒಂದು ಗೋಪುರ ತುಂಬಾ ವಿಶಾಲವಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನೀವು ಶ್ರೀರಂಗಮ್ಮಿಗೆ ಬಂದಾಗ ಇಲ್ಲಿ ಮೇಲ್ ಬಂದು 21 ಗೋಪುರ ಕಾಣುತ್ತೆ. ಇಲ್ಲಿ ನಮಗೆ ಟೋಟಲ್ ಆಗಿ 21 ಗೋಪುರ ಕಾಣುತ್ತೆ. ಎಲ್ಲಾ ಗೋಪುರಗಳನ್ನ ನೋಡೋದನ್ನ ಮರಿಬೇಡಿ, ತುಂಬಾನೇ ವಿಶೇಷವಾಗಿದೆ ಇದು. ಈಗ ನೋಡಿ, ಇದು ಉತ್ತರದ ಗೋಪುರಗಳು ಕಾಣ್ತಾ ಇದೆ. ಉತ್ತರದಲ್ಲಿ ನಮಗೆ ಗರ್ಭಗುಡಿಯ ಗೋಪುರ ಕೂಡ ಕಾಣ್ತಾ ಇದೆ ನೋಡಿ. ಚಿನ್ನದ ಲೇಪಿತವಾದ ಗೋಪುರ. ಎಲ್ಲ ಗೋಪುರಗಳು ಕಾಣ್ತಾ ಇದೆ ನೋಡಿ. ಈಗ ನಿಮಗೆ ಇದು ಕಾಣ್ತಿರೋದು ಪೂರ್ವಕ್ಕೆ ಇರುವ ಗೋಪುರ. 2 ಗೋಪುರಗಳು ಕಾಣ್ತಾ ಇದೆ. ಪಶ್ಚಿಮಕ್ಕೆ ನಮ್ಗೆ ಯಾವುದೇ ರೀತಿಯ ಗೋಪುರಗಳಿಲ್ಲ. ಟೋಟಲಿ ನಮಗೆ 21 ಗೋಪುರಗಳು ಕಾಣುತ್ತೆ ಇಲ್ಲಿಂದ. ನೋಡಿ, ಸುತ್ತ ನಿಮಗೆ ಎಲ್ಲ ಗೋಪುರಗಳು ಕಾಣ್ತಾ ಇದೆ. ಎಲ್ಲ ಕಲರ್ಫುಲ್ ಆಗಿದೆ. ಬಟ್ ನಿಮಗೆ ಅದೊಂದು ಗೋಪುರ ಕಾಣ್ತಿದೆಯಲ್ಲ, ಅದು ಬಿಳಿಯ ಬಣ್ಣದ ಗೋಪುರ ಆಗಿದೆ. ಅದಕ್ಕೆ ಒಂದು ರೋಚಕವಾದ ಕಥೆ ಇದೆ, ಏನಕ್ಕೆ ಅದು ಬಿಳಿ ಬಣ್ಣಕ್ಕೆ ಇದೆ ಅಂತ. 1323ನೇ ಇಸ್ವಿನಲ್ಲಿ ಈ ಡೆಲ್ಲಿಯ ಸುಲ್ತಾನರು ಈ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾರೆ. ಈ ದೇವಸ್ಥಾನದಲ್ಲಿದ್ದ ಚಿನ್ನಾಭರಣ ಆಗಿರ್ಬೋದು, ಅತ್ಯಮೂಲ್ಯವಾದ ವಜ್ರ ವೈಡೂರ್ಯಗಳಾಗಿರ್ಬೋದು, ಎಲ್ಲವನ್ನು ದೋಚ್ತಾರೆ. ಈ ದಾಳಿಯಲ್ಲಿ 12,000 ಶ್ರೀ ವೈಷ್ಣವರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ಸೇನಾಧಿಪತಿಯು ಇಲ್ಲಿರುವ ಒಂದು ವಿಶೇಷವಾದ ಮೂರ್ತಿ ಇದೆ. ಆ ಮೂರ್ತಿಯ ಹೆಸರು ನಮ್ಮ ಪೆರುಮಾಳ್ ಅಂತ ಕರೀತಾರೆ. ಅದು ಸಂಪೂರ್ಣವಾದ ಬಂಗಾರದ ಮೂರ್ತಿ. ಆ ಬಂಗಾರದ ಮೂರ್ತಿಯನ್ನ ಕದಿಬೇಕು ಅಂತ ಬರ್ತಾನೆ. ಆ ಮೂರ್ತಿಯನ್ನು ಕದಿಯೋದಕ್ಕೆ ಸೇನಾಧಿಪತಿ ಬರ್ತಾನೆ. ಆ ಸೇನಾಧಿಪತಿಯ ದಾಳಿಯ ಸಂದರ್ಭದಲ್ಲಿ ಇಲ್ಲಿನ ಪ್ರಧಾನ ಅರ್ಚಕರು ಆ ಮೂರ್ತಿಯನ್ನು ತೆಗೆದುಕೊಂಡು ಮಧುರೈಗೆ ಹೋಗಬೇಕು ಅಂತ ಹೊರಡ್ತಾರೆ. ಅದನ್ನು ಕದಿಯೋದಕ್ಕೆ ಅಂತ ಬಂದಾಗ ಇಲ್ಲಿರುವ ಆಸ್ಥಾನ ನರ್ತಕಿ ಒಬ್ಬಳು ಆ ಸೇನಾಧಿಪತಿಯನ್ನ ತಡಿತಾಳೆ. ಇಲ್ಲಿರುವ ಆಸ್ಥಾನ ನರ್ತಕಿ ಆ ಸೇನಾಧಿಪತಿಯ ಹತ್ರ ನೃತ್ಯ ಪ್ರದರ್ಶನ ಮಾಡ್ತಾನೆ. ನೃತ್ಯ ಪ್ರದರ್ಶನ ಮಾಡ್ಕೊಂಡ್ಬಂದು ಈ ತರ ಗೋಪುರದ ಮೇಲೆ ಕರ್ಕೊಂಡ್ಬರ್ತಾಳೆ. ಗೋಪುರದ ಮೇಲೆ ಕರ್ಕೊಂಡ್ಬಂದು ಅವನನ್ನ ಅಲ್ಲಿಂದ ತಳ್ಳಿಬಿಡ್ತಾಳೆ. ಅವಳು ಕೂಡ ಶ್ರೀ ರಂಗನಾಥ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆಲೆದು ಆತ್ಮಾಹುತಿ ಮಾಡ್ಕೊಂಡ್ಬಿಡ್ತಾಳೆ. ಅವಳಿಂದಾಗಿ ನಮ್ಮ ಪೆರುಮಾಳ್ ವಿಗ್ರಹವು ಡೆಲ್ಲಿ ಸುಲ್ತಾನರ ಕೈಗೆ ಹೋಗೋದು ತಪ್ಪುತ್ತೆ. ಅವಳ ಜ್ಞಾಪಕಾರ್ಥವಾಗಿ ಈ ಗೋಪುರಕ್ಕೆ ಬಿಳಿಯ ಬಣ್ಣವನ್ನು ಹಚ್ಚಿರ್ತಾರೆ. ನಿಮಗೆ ದೇವಸ್ಥಾನದ ಎಲ್ಲಾ ಗೋಪುರಗಳು ಕಲರ್ಫುಲ್ ಆಗಿ ಕಾಣಿಸಿದ್ರೆ ಈ ಗೋಪುರ ಮಾತ್ರ ನಮಗೆ ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಹಾಗಾಗಿ ಈ ಗೋಪುರವನ್ನ ಬೆಳ್ಳೈ ಗೋಪುರ ಅಂತ ಕೂಡ ಕರೀತಾರೆ. ನೀವು ಶ್ರೀರಂಗಮಿಗೆ ಬಂದಾಗ ಈ ಗೋಪುರ ದರ್ಶನ ಮಾಡೋದನ್ನ ಮರಿಬೇಡಿ. ಇನ್ನು ನೀವು ಈ ಗೋಪುರಗಳನ್ನೆಲ್ಲ ದರ್ಶನ ಮಾಡ್ಕೋಬೇಕು ಅಂದ್ರೆ ಈ ವ್ಯೂ ಪಾಯಿಂಟ್ಗೆ ನೀವು 5:30 ಒಳಗೆ ಬಂದು ಟಿಕೆಟ್ ತಗೊಂಡು ಇಲ್ಲಿ ಬಂದು ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಇನ್ನು ನಾವಂತೂ 7 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ತುಂಬಾನೇ ಟಯರ್ಡ್ ಆಗಿಬಿಟ್ಟಿತ್ತು. ಆದರೆ ಇಲ್ಲಿ ಗೋಪುರಗಳ ದರ್ಶನ ಮಾಡಿಕೊಂಡು ತುಂಬಾನೇ ಖುಷಿ ಆಯಿತು. ಇನ್ನು ಈಗ ಹೋಗ್ಬಿಟ್ಟು ನಾವು ದೇವರ ದರ್ಶನ ಮಾಡ್ಕೋತೀವಿ.
ಹಾಗೆ ರಂಗವಿಲಾಸ್ ಮಂಟಪದಿಂದ ಚೂರು ಮುಂದೆ ಬಂದರೆ ನಮಗೆ ಬಲಕ್ಕೆ ತಿರುಗಬೇಕಾಗತ್ತೆ. ಬಲಕ್ಕೆ ತಿರುಗಿದ್ರೆ ನಿಮಗೆ ಹಿಂದೆ ಒಂದು ದೇವಸ್ಥಾನ ಕಾಣ್ತಿದೆ. ಇಲ್ಲಿ ನಮಗೆ ಭಗವದ್ ರಾಮಾನುಜಾಚಾರ್ಯರ ದೇಹವನ್ನು ನೋಡ್ಬೋದಾಗಿರುತ್ತೆ. ಹೌದು, ಭಗವದ್ ರಾಮಾನುಜಾಚಾರ್ಯರ ದೇಹ ಇಂದಿಗೂ ಇದೆ. ಅದು ಶ್ರೀರಂಗಂನಲ್ಲಿದೆ. ಅದನ್ನು ಕರ್ಪೂರದಿಂದ ಲೇಪಿತ ಮಾಡಿರ್ತಾರೆ. ಎಷ್ಟು ನೂರಾರು ವರ್ಷಗಳಿಂದ ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ನೀವು ದೇವರ ದರ್ಶನಕ್ಕೆ ಬಂದಾಗ ಇಲ್ಲಿ ರಾಮಾನುಜಾಚಾರ್ಯರ ದರ್ಶನ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಪದ್ಮಾಸನದಲ್ಲಿ ಕೂತಿರ್ತಾರೆ ರಾಮಾನುಜಾಚಾರ್ಯರು. ಆ ಮಹಾನುಭಾವನ ದರ್ಶನ ಬಂದು ಮಾಡ್ಕೋಬೋದಾಗಿರುತ್ತೆ. ಈಗ ರಾಮಾನುಜಾಚಾರ್ಯರ ದರ್ಶನ ಮಾಡಿಕೊಂಡು ನಾವು ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಭಗವದ್ ರಾಮಾನುಜಾಚಾರ್ಯರ ದರ್ಶನ ಮಾಡಿಕೊಂಡು ಬಂದರೆ ನಮಗೆ ಇನ್ನ ಒಂದು ಕಡೆ ಬಂದಾಗ ನಮಗೆ ಚಕ್ರ ತಾಳ್ವಾರರ ದೇವಸ್ಥಾನ ಸಿಗುತ್ತೆ. ಚಕ್ರ ತಾಳ್ವಾರ ಅಂದರೆ ಸುದರ್ಶನ ದೇವರ ದೇವಸ್ಥಾನ ಅಂತ ಹೇಳ್ಬೋದು. ಅದು ಕೂಡ ನಮಗೆ ರಾಮಾನುಜಾಚಾರ್ಯರ ದೇವಸ್ಥಾನ ಇದೆಯಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಬರಬೇಕಾಗಿರುತ್ತೆ. ಈ ದೇವರ ದರ್ಶನ ಮಾಡಿಕೊಂಡು ಮುಂದೆ ನಾವು ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗಬೇಕಾಗತ್ತೆ. ಈಗ ಸಾಯಂಕಾಲ 4:15 ಆಗಿದೆ. ನಾವು ಎಲ್ಲ ರಾಜಗೋಪುರಗಳ ದರ್ಶನ ಮಾಡಿಕೊಂಡು ಅದಾದ ನಂತರ ರಾಮಾನುಜಾಚಾರ್ಯರ ದರ್ಶನ ಮಾಡಿಕೊಂಡು ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಳ್ಳಲು 100 ರೂಪಾಯಿ ಟಿಕೆಟ್ನ ತೆಗೆದುಕೊಂಡು ಹೋಗಿದ್ವಿ. ತುಂಬಾ ಈಸಿಯಾಗಿ ದರ್ಶನ ಆಯಿತು. ಕೇವಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ದರ್ಶನ ಆಗೋಯ್ತು. ಈಗ ದರ್ಶನ ಮುಗಿಸ್ಕೊಂಡು ಈ ದಾರಿಯಿಂದ ಹೊರಗಡೆ ಬರ್ತೀವಿ. ಹೊರಗಡೆ ಬಂದಾಗ ನಾವು ಈ ರಂಗನಾಥ ಸ್ವಾಮಿಯ ಶಿಖರವನ್ನು ಕೂಡ ನೋಡ್ಬೋದಾಗಿರುತ್ತೆ. ಇದು ಬಂಗಾರು ಲೇಪಿತವಾದ ಶಿಖರ ಅಂತ ಹೇಳ್ಬೋದು. ತುಂಬಾ ಪೀಸ್ಫುಲ್ ಆಗಿರುತ್ತೆ ದೇವಸ್ಥಾನ. ತುಂಬಾ ದೊಡ್ಡ ದೇವಸ್ಥಾನ ಅಲ್ವಾ, ನಡೆದು ಸಾಕಾಗೋಗಿರುತ್ತೆ. ದೇವರ ದರ್ಶನ ಮಾಡಿಕೊಂಡು ಆರಾಮಾಗಿ ಅರ್ಧ ಗಂಟೆ ಇಲ್ಲೇ ಕೂತ್ಕೊಂಡ್ಬಿಡೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನದ ಪರಿಸರ. ಅಂತೂ ಇಂತೂ ಶ್ರೀ ರಂಗನಾಥ ಸ್ವಾಮಿಯವರ ದರ್ಶನ ಆಯಿತು. ಕೊನೆಗೂ ಅಂತ್ಯರಂಗಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ. ಧನುರ್ಮಾಸ ಆದ ಕಾರಣ ವಿಪರೀತ ರಶ್ ಇತ್ತು. 100 ರೂಪೀಸ್ ಟಿಕೆಟ್ನ ತೆಗೆದುಕೊಂಡಿದ್ವಿ. ಕೇವಲ 1 ಅವರಲ್ಲಿ ದರ್ಶನ ಆಯಿತು. ನಿಮಗೆ ಉಚಿತ ದರ್ಶನ ಆಗಿರ್ಬೋದು, 100 ರೂಪೀಸ್ ದರ್ಶನ ಆಗಿರ್ಬೋದು, ಒಂದೇ ರೀತಿ ಇರುತ್ತೆ. ಬಟ್ 100 ರೂಪೀಸ್ ದರ್ಶನದ ಟಿಕೆಟ್ ತೊಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಬಿಟ್ಟರೆ ನಿಮಗೆ ತುಂಬ ಡಿಫ್ರೆನ್ಸ್ ಏನಿರೋದಿಲ್ಲ ಇಲ್ಲಿ. ಇವತ್ತು 2:30ಗೆ ಓಪನ್ ಮಾಡಿದ್ರು. 5:30 ಅರೌಂಡ್ ಕ್ಲೋಸ್ ಮಾಡಿಬಿಟ್ರು. ನಮ್ಮದೇ ಲಾಸ್ಟ್ ದರ್ಶನ ಇತ್ತು. ಅದಾದ ನಂತರ ಮತ್ತೆ ದರ್ಶನ ಸ್ಟಾಪ್ ಮಾಡಿದ್ದಾರೆ. ಮತ್ತೆ 7 o'clock ನಂತರ ದರ್ಶನ ಮತ್ತೆ ರೆಸ್ಯೂಮ್ ಆಗುತ್ತೆ ಅಂತ ಹೇಳಿದ್ರು. ಪುನಃ ಪ್ರಾರಂಭ ಆಗುತ್ತೆ. ದರ್ಶನ ಆದ ನಂತರ ನಮಗೆ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಪ್ರಸಾದವನ್ನು ಈಗ ತೆಗೆದುಕೊಳ್ಬೇಕು. ಇನ್ನು ಇಲ್ಲಿ ನಮ್ಗೆ ಪ್ರಸಾದ ಎಲ್ಲ ಸಿಗುತ್ತೆ. ಇಲ್ಲಿ ನಮ್ಗೆ ಚಕ್ಲಿ, ಲಡ್ಡು ಮತ್ತೆ ಪೊಂಗಲ್ಲು, ಪುಳಿಯೋಗರೆ ಎಲ್ಲ ಸಿಗುತ್ತೆ. ಇಲ್ಲಿ ನಾವು ತಗೋಬೋದಾಗಿರುತ್ತೆ. ನೀವು ಎಕ್ಸಿಟ್ ಆಗ್ತಿರಲ್ಲ, ಅಲ್ಲಿ ನಮ್ಗೆ ಈ ತರ ಪ್ರಸಾದ ಸಿಗುತ್ತೆ. ಇನ್ನು ಈಗ ನಾವು ಪುಳಿಯೋಗರೆ ತಗೊಂಡ್ ಬಂದಿದೀವಿ. 40 ರೂಪಾಯಿ ಒಂದು ಬಾಕ್ಸಿಗೆ. ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ನೋಡೋಣ ಅಂತ ಹೇಗಿದೆ ಪ್ರಸಾದ ಅಂತ. ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತಲ್ಲ ಆ ಥರ ಎಲ್ಲ, ಇದೇ ಬೇರೆ ಥರ ಇದೆ. ಇದು ಹುಳಿಯಾಗಿ ಉಪ್ಪುಪ್ಪಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೀವು ಎಕ್ಸಿಟ್ ಆದಮೇಲೆ ನಮಗೆ ಅಮ್ಮನವರ ದರ್ಶನ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಅಮ್ಮನವ್ರನ್ನ ರಂಗನಾಯಕಿ ಅಮ್ಮನವರು ಅಂತ ಕರೀತಾರೆ. ನೀವು ಎಕ್ಸಿಟ್ ಆದಮೇಲೆ ಇಲ್ಲಿ ನಾವು ದರ್ಶನಕ್ಕೆ ಹೋಗ್ಬೇಕಾಗಿರತ್ತೆ. ಈಗ ನಾವು ಶ್ರೀರಂಗಂನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇನ್ನೂ ಒಂದು ವಿಶೇಷವಾದ ಕ್ಷೇತ್ರ ಇದೆ. ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನು ಜಂಬುಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ನಮಗೆ ದಕ್ಷಿಣ ಭಾರತದಲ್ಲಿ ನಮಗೆ ಪಂಚಭೂತ ಕ್ಷೇತ್ರಗಳು ಅಂತ ಇದೆ. ಒಂದೊಂದು ತತ್ವಕ್ಕೆ ಒಂದೊಂದು ಕ್ಷೇತ್ರ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕ್ಷೇತ್ರ ನಮಗೆ ಆಂಧ್ರ ಪ್ರದೇಶದಲ್ಲಿದ್ದರೆ, ಇನ್ನು 4 ಕ್ಷೇತ್ರ ನಮಗೆ ತಮಿಳುನಾಡಿನಲ್ಲಿರುತ್ತೆ. ಅದರಲ್ಲಿ ಮೊದಲನೇ ಕ್ಷೇತ್ರ ಯಾವುದು ಅಂದರೆ ಕಾಳಹಸ್ತಿ ಕ್ಷೇತ್ರ, ಆಂಧ್ರದಲ್ಲಿರೋದು. ಆ ಕ್ಷೇತ್ರದಲ್ಲಿ ನಮಗೆ ವಾಯುತತ್ವಕ್ಕೆ ಲಿಂಗ ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಕಾಂಚೀಪುರಂನಲ್ಲಿ ಭೂತತ್ವಕ್ಕೆ ಲಿಂಗ ಅಂತ ಹೇಳ್ತಾರೆ, ಅದನ್ನ ಏಕಾಂಬರೇಶ್ವರ ಅಂತ ಹೇಳ್ತಾರೆ. ಚಿದಂಬರಂನಲ್ಲಿ ಆಕಾಶ ತತ್ವಲಿಂಗ ಅಂತ ಹೇಳ್ತಾರೆ, ಅದು ನಟರಾಜ ಸ್ವಾಮಿ ದೇವಸ್ಥಾನ. ಇನ್ನು ತಿರುವಣ್ಣಾಮಲೈಯಲ್ಲಿ ಅಗ್ನಿ ತತ್ವಕ್ಕೆ ಶಿವಲಿಂಗ ಅಂತ ಹೇಳ್ತಾರೆ, ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ. ಅದೇ ರೀತಿ ನಮಗೆ ಜಲತತ್ವಕ್ಕೆ ಈ ಜಂಬುಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಇದು ನಮಗೆ ಶ್ರೀರಂಗಂನಲ್ಲೇ ಇರುತ್ತೆ, ಕೇವಲ 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೀವು ತ್ರಿರಂಗ ಕ್ಷೇತ್ರಕ್ಕೆ ಬಂದಾಗ ರಂಗನಾಥ ಸ್ವಾಮಿ ದರ್ಶನ ಆದ ನಂತರ ಈ ಕ್ಷೇತ್ರಕ್ಕೆ ಬರೋದನ್ನ ಮರಿಬೇಡಿ. ತುಂಬಾ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಆಲ್ರೆಡಿ ನೈಟ್ ಆಗ್ಬಿಟ್ಟಿದೆ, ತುಂಬಾ ದೊಡ್ಡ ದೇವಸ್ಥಾನ. ವಿಜುವಲ್ಸ್ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ, ಹಾಗಾಗಿ ನಾನು ಕೆಲವೊಂದು ವಿಜುವಲ್ಸ್ ಮಾತ್ರ ಹಾಕಿರ್ತೀನಿ.
ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ನಮಗೆ ವಿಶೇಷವಾಗಿ ಜಲತತ್ವಕ್ಕೆ ಜಂಬುಕೇಶ್ವರ ಸ್ವಾಮಿ ಅಂತ ಹೇಳ್ತಾರೆ. ಅದಾದ ನಂತರ ನಮಗೆ ವಿಶೇಷವಾಗಿ ಪಾರ್ವತಿ ಅಮ್ಮನವರ ಸಾನ್ನಿಧ್ಯ ಕೂಡ ಇದೆ. ಹಾಗೆ ಸಾಕಷ್ಟು ಉಪಾಲಯಗಳಿದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಕುಬೇರ ಪ್ರತಿಷ್ಠಾಪನೆ ಮಾಡಿರುವ ಲಿಂಗ ಕೂಡ ಈ ದೇವಸ್ಥಾನದಲ್ಲಿದೆ. ಹಾಗಾಗಿ ನೀವು ಈ ಕ್ಷೇತ್ರವನ್ನ ತಪ್ಪದಲ್ಲೇ ವಿಸಿಟ್ ಮಾಡಿ. ಇನ್ನು ಇಲ್ಲಿಗೆ ನಮಗೆ ಈ ಡೇ ಟ್ರಿಪ್ ಫುಲ್ ಕಂಪ್ಲೀಟ್ ಆಗುತ್ತೆ. ನಾವು ಸೂರ್ಯಾಸ್ತದ ಒಳಗೆ ಆಲ್ಮೋಸ್ಟ್ 3 ರಂಗ ದೇವಸ್ಥಾನಗಳನ್ನ ಕವರ್ ಮಾಡ್ಕೊಂಡ್ವಿ. ಆದಿರಂಗ, ಮಧ್ಯರಂಗ ಹಾಗೆ ಅಂತ್ಯರಂಗ. ಈಗ ನಾವು ಇಲ್ಲೇ ತಂಗ್ತಾ ಇದ್ದೀವಿ. ನಾಳೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ತಂಜಾವೂರಿನ ಬೃಹದೇಶ್ವರ ಸ್ವಾಮಿ ದೇವಸ್ಥಾನ. ಮುಂದಿನ ವ್ಲಾಗ್ನಲ್ಲಿ ಆ ವಿಡಿಯೋದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮಗೆ ರೂಮಿಗೆ ಹೋದಾಗ ರೂಮ್ ಯಾವ್ದು ತೆಗೆದುಕೊಂಡಿದ್ವಿ, ರೂಮ್ ಹೇಗಿದೆ ಅನ್ನೋ ಎಲ್ಲ ಮಾಹಿತಿ ನಿಮಗೆ ಮುಂದೆ ಕೊಡ್ತೀನಿ. ಈಗ ನಾವು ತಿರ್ಚಿಯಲ್ಲಿ ನಮ್ಮ ರೂಮಿಗೆ ಬಂದಿದ್ದೀವಿ. ಸೊ ನಾವು ಗ್ರ್ಯಾಂಡ್ ಸ್ಟೇ ಹೋಟೆಲ್ ಅಂತ ಬುಕ್ ಮಾಡ್ಕೊಂಡಿದ್ದು. ಸೊ ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ನಮಗೆ ಪರ್ ಡೇಗೆ ರೂಮ್ಗೆ 2000 ರುಪೀಸ್ ಬಿದ್ದಿದೆ. ಅದು 3 ಬೆಡೆಡ್ಗೆ. ಇಲ್ಲಿ 2 ಬೆಡ್ ಇದೆ ಮತ್ತು ಇಲ್ಲಿ ಸಿಂಗಲ್ ಬೆಡ್ ಇದೆ. ರೂಮ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ಒಂದು ಡಿಸಡ್ವಾಂಟೇಜ್ ಏನಂದರೆ ಕಾರ್ ಪಾರ್ಕಿಂಗ್ ಇಲ್ಲ. ಸೊ ನಮಗೂ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಕಾರ್ ಪಾರ್ಕಿಂಗ್ ಇಲ್ಲ ಅಂತ. ನೀವು ಸಿಂಗಲ್ ರೋಡ್ ಇದೆ, ಅದರಲ್ಲಿ ನೀವು ನಡ್ಕೊಂಬರ್ಬೇಕು ಲಗೇಜ್ ತೊಗೊಂಡು. ಸೊ ಅದೊಂದು ಡಿಸಡ್ವಾಂಟೇಜು. ಅದು ಬಿಟ್ಟರೆ ರೂಮ್ ಪರವಾಗಿಲ್ಲ, ಕ್ಲೀನಾಗೇ ಇದೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಟಿ ವಿ ಇದೆ, ಅದ್ರ ಜೊತೆ 2 ಚೇರು, ಒಂದು ಮಿರರು ಮತ್ತು ಲಗೇಜ್ ಇಟ್ಕೊಳ್ಳೋಕೆ ಕೂಡ ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ಇದೆ. ಚೆನ್ನಾಗೇ ಇದೆ ರೂಮ್ ಅಂತ ಹೇಳ್ಬೋದು. ವಾಶ್ರೂಮ್ ನೋಡೋಣಂತೆ ಬನ್ನಿ. ಮತ್ತು ಎ ಸಿ ಕೂಡ ಇದೆ. ಸೊ ಎ ಸಿದು ಸೇರಿ ನಮಗೆ 2000 ಬಿದ್ದಿದೆ ರೂಮ್ ಪರ್ ಡೇಗೆ. ವಾಶ್ರೂಮ್ ಓಕೆ ಅಂತ ಹೇಳ್ಬೋದು, ತುಂಬ ಏನು ಮೇಂಟೆನೆನ್ಸ್ ಇಲ್ಲ. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಈ ವ್ಲಾಗಲ್ಲಿ ನಿಮಗೆ ತ್ರಿರಂಗ ದರ್ಶನ ಹೇಗೆ ಮಾಡ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನೀವು ಶ್ರೀರಂಗಂಗೆ ಬಂದಾಗ ಇಲ್ಲಿ ಸಮಯಾಪುರ ಅಂತ ಇದೆ. ಸೊ ಅಲ್ಲೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾಗಿರತ್ತೆ. ಇನ್ನು ನಾಳೆ ಬೆಳಿಗ್ಗೆ ನಾವು ತಂಜಾವೂರಿಗೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಓಂ ನಮೋ ನಾರಾಯಣಾಯ.